ಇಲ್ಲಿ ವೀಡಿಯೋಸ್ಗೆ ಅಲ್ಲೋ ಇಲ್ಲ, ಈಚೆ ಅಲ್ಲೋ ಇದೆ, ಒಳಗಡೆ ದೇವ್ರಿಗೆಲ್ಲ ವೀಡಿಯೋಸ್ ತೆಗಿಯೋಕ್ಕೆ ಬಿಡಲ್ಲ. ಇದೆಲ್ಲ ಎಷ್ಟು ವರ್ಷದ ಹಳೆಯದು ಗೊತ್ತಿಲ್ಲ. ಬಟ್ ಇಲ್ಲಿ ಯಾರು ಗೈಡೆನ್ಸ್ ಅಥವಾ ಯಾರೂ ಇಲ್ಲ, ಎಲ್ಲ ಸೀದಾ ದರ್ಶನ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಇಲ್ಲೆಲ್ಲ ಬಂದರೆ ಇನ್ನೂ ಟಚ್ ಮಾಡಬಾರ್ದು ಅಂತ ಹಾಕಿದ್ದಾರೆ. ಬಟ್ ಆದರೂ ನಾವೇನು ಮಾಡ್ತೀರಿ, ಟಚ್ ಮಾಡ್ತೀವಿ. ಅವ್ರು ಹಾಕಿದ್ರು ಅಷ್ಟೇ, ಹಾಕಿಲ್ಲ ಅಂದರೂ ಅಷ್ಟೇ. ನಮ್ದು ಏನು ಕೆಲಸ ಇರುತ್ತೋ ನಾವು ಅದನ್ನ ಮಾಡ್ತೀವಿ. ಅಷ್ಟು ಬಿಟ್ಟರೆ ಇನ್ನೇನಿಲ್ಲ. ಅಷ್ಟೇ ದರ್ಶನ ಹಾಕೋಯ್ತು. ಇವಾಗ ಮೇಲೆ ಹತ್ತಬೇಕು. ನೋಡೋಣ ಯಾವ ಥರ ಇರುತ್ತೆ ಏನು ಅಂತ. ವೀಡಿಯೋಸ್ ಹಂಗೆ ಕಂಟಿನ್ಯೂ ಮಾಡ್ತೀನಿ. ನಾನು ಕಾಲಲ್ಲಿ ನಿಂತ್ಕೊಳ್ಳೋಕ್ಕಾಯ್ತಾ ಇಲ್ಲ, ಕಾಲು ಸುರ್ತೈತೆ. ಕೂತಿದ್ದೀನಿ, ಒಬ್ಬರಾರು ಬಂದು ಕರಿತವರ ಇಲ್ಲ. ಏನು ಮಾಡೋಕ್ಕಾಗಲ್ಲ, ಹಿಂಗೆ ಪರಿಸ್ಥಿತಿ ಗಂಭೀರ ಆಗಿಬಿಟ್ಟಿತ್ತೆ ನಮ್ಮ ಪರಿಸ್ಥಿತಿ ಅಂತ ನೋಡಿ. ಅಷ್ಟು ಕಾಲು ಸುರ್ತಾಯಿದ್ರು. ಅವ್ರಿಗೆ ಫೋಟೋಸು ವೀಡಿಯೋಸು ಎಲ್ಲ ಬೇಕು. ಇಲ್ಲ ಅಂದರೆ ಏನಂದರೆ ಏನು ಬೇಡ. ನಡೆಸಬೇಕು ಅಂತ ಡಿಸೈಡ್ ಮಾಡಿದ್ದೀವಿ. ಅದಕ್ಕೆ ನಮ್ಮ ಆಂಟಿ ಮನೆಯಿಂದನೇ ಚಪ್ಪಲಿ ಹಾಕೊಂಡು ಬಂದಿಲ್ಲ, ಅವ್ರು ಬರಿಗಾಲಲ್ಲಿ ನಡ್ಕೊಂಡು ಬಂದಿದ್ರು. ಅವ್ರ ಫ್ರೆಂಡ್ಸಿಗೆಲ್ಲರಿಗೂ ನೀರು ಕೊಡ್ತಾ ಇದ್ದಾರೆ ಪಂಪ್ ಮಾಡಿ. ನೋಡಿ ಎಷ್ಟು ಒಳ್ಳೆ ಫ್ರೆಂಡ್ಸ್, ಈ ಥರ ಇರಬೇಕು. ಕಾಯ್ತಾ ಇದ್ದಾರೆ. ನಾವುಗಳೆಲ್ಲ ಏನು ಮಾಡ್ತಾಯಿದ್ದೀರಿ ಅಂದರೆ 1 ಅವರ್ ಕುಡ್ಕೊಂಡು ಅಂದ್ಕೊಂಡು ಇದು ಮಾಡ್ತಾಯಿದ್ದೀರಿ. ನೋಡಿ ಇಲ್ಲೊಂದು ದೇವಸ್ಥಾನ ಇದೆ, ಬಟ್ ಒಳಗಡೆ ನಾವು ಹೋಗ್ತಾ ಇಲ್ಲ. ಇವಾಗ ಇಲ್ಲಿ ಮುಳ್ಳಿಂದ ನಡ್ಕೊಂಡು ಒಳಗಡೆ ಹೋಗ್ಬೇಕಂತೆ, ನೀರಿರೋ ಪ್ಲೇಸಿಗೆ ಬೋಟಲ್ಲೆಲ್ಲ ಹೋಗ್ಬೋದು ಅಂತ ಹೋಗ್ತಾ ಇದ್ದೀವಿ. ಬನ್ನಿ ಯಾವ ಥರ ಇರುತ್ತೆ ಅಂತ ತೋರಿಸ್ತೀನಿ. ಬಟ್ ಏನು ಬಿಸಿ ಇಲ್ಲ, ಹೋಗ್ತಾ ಹೋಗ್ತಾ ಬಿಸಿ ಇದೆ ಅನಿಸುತ್ತೆ. ನೋಡೋಣ. ನೋಡಿ ಈ ಥರ ಮಾಡ್ತಿದ್ದೆ ನಾನು, ಅದಕ್ಕೆ ನಡೆಯೋಕ್ಕೆ ಈಸಿ ಆಗುತ್ತೆ ಅಂತ ಅಂಕಲ್ ಹೇಳ್ತಿದ್ದೆ. ಬಟ್ ಹೇಗೆ ಅಂತಂದರೆ ಬರೀ ಕಲ್ಲಲ್ಲಿ ನಡೆದ್ರೆ ಕಂಫರ್ಟಬಲಾಗಿ ನಡೀತಿದ್ದೀವಿ ನಾವು. ಇಲ್ಲಿ ಬಟ್ ಸ್ಲಿಪ್ಪರ್ ಹಾಕೊಂಡ್ರೆ ನಿಜವಾಗ್ಲೂ ನಡೆಯೋಕ್ಕಾಗಲ್ಲ, ಆ ಥರ ಇದೆ. ಗೊತ್ತಿಲ್ಲ ನಮ್ಮಮ್ಮ ಬಂತು ಇಲ್ಲ ಅನ್ಸುತ್ತೆ. ಅವರೆಲ್ಲರೂ ದೇವಸ್ಥಾನಕ್ಕೆ ಅಂದರೆ ನಮ್ಮ ಆಂಟಿ ಇದ್ದಾರೆ, ಅವ್ರನ್ನ ತೋರಿಸ್ತೀನಿ ನೋಡಿ. ಇಷ್ಟು ದೇವ್ರ ಭಕ್ತು ಅಂದರೆ ದೇವರಿಂದ ಈಚೆಗೆ ಬರಲ್ಲ, ಅಷ್ಟು ಭಕ್ತಿ ಇದ್ದಾರೆ. ಬಟ್ ನೋಡೋಣ. ನಡೀತಾ ನಡೀತಾ ಸುಸ್ತಿ ಆಗುತ್ತೆ ನಂಗೆ. ಇಷ್ಟು ದೂರಕ್ಕೆ ಇಷ್ಟು ದೂರಕ್ಕೆ ಇಷ್ಟು ದೂರಕ್ಕೆ ನಮಗೆ ಸುಸ್ತಾಗೋಯ್ತು. ಬಟ್ ಎಲ್ಲರೂ ಎಷ್ಟು ಚೆನ್ನಾಗಿ ನಡೀತಾ ಇದ್ದಾರೆ. ಬಟ್ ನಮ್ಮ ಕೈಲಿ ಆಗಲ್ಲ. ಬಟ್ ಆದರೂ ಹಿಂಗೋದೆ ಹಿಂಗೋದೆ ಎಲ್ಲೋಗುತ್ತೆ ಪಾತಶ್ ಲಾಸ್ಟಲ್ಲಿ ಬರೋಣ. ಹಾಂ ಅಡ್ಡದಾರಿ ಇದೆ. ಅವ್ರು ಹೇಳಿದ್ರು ಇಷ್ಟ ಬಂದವ್ರು ಹಾಕಾಡ್ರಿ, ಇಷ್ಟ ಬಂದಿಲ್ದವ್ರು ಬಿಡ್ರಿ ಅಂತ. ವಿಶೇಷತೆ ಗೊತ್ತಿದೆಯಾ? ಗೊತ್ತಿಲ್ಲ. ನಾವು ಕೇಳಿಸ್ಕೊತೀವಿ. ಮಾಲಂಗಿ ಮಡುವಾಗಿ ತಲಕಾಡು ಮರಳಾಗಿ ರೈತರು ಮಾರೋದರಿಗೆ ಮಕ್ಕಳಾಗದೆ ಅಂತ ಮಾಲಂಗಿ ಒಬ್ರು ಊರಿಂದ ಒಬ್ರು ಲೇಡಿ ಇರ್ತಾರಲ್ಲ, ಅವರು ದೇವಸ್ಥಾನ ಪೂಜೆ ಮಾಡ್ತಾ ಇರ್ತಾರೆ. ಪೂಜೆ ಮಾಡ್ತಾ ಇದ್ದಾಗ ಶ್ರೀರಂಗಪಟ್ಟಣ ದೇವರು ಇದೆಯಲ್ಲ, ಆದಿರಂಗದಲ್ಲಿ ಪೂಜೆ ಮಾಡ್ತಾ ಇರ್ತಾರೆ. ಮೈಸೂರು ಮಹಾರಾಜರಿಗೆ ಆ ಒಡವೆ ಎಲ್ಲ ಕಿತ್ಕೋಬೇಕು ಅನ್ನೋದು ಆಸೆ ಬಂದ್ಬಿಡುತ್ತೆ. ಬನ್ನದು ಬಿಡಿ, ಹಾಕ್ಬೇಕ್ರಿ, ಏನಾಗಲ್ಲ. ಹೇಳಿ ಹೇಳಿ ನೀವು. ಆಮೇಲೆ ಹೇಳ್ತೀನಿ. ಅಲ್ಲಿಂದ ನಡ್ಕೊಬಂದ್ರೆ ಕಾಲೆಲ್ಲ ಸುಟ್ಟೋಯ್ತು. ಅಂದರೆ ಓಕೆ ನೋಡಿ ಎಷ್ಟು ಚೆನ್ನಾಗಿದೆ. ಇವಳು ಬ್ಯಾಗ್ನ ಒಂಥರ ಸ್ಟೈಲಾಗಿ ಹಾಕ್ಕೊಂಡು ಬ್ಯಾಗ್ ಕಿತ್ತಾಕಿದ್ದಾಳೆ, ರೆಡಿ ಮಾಡ್ತಾ ಇದ್ದಾಳೆ. ಎಷ್ಟು ಕೊಬ್ಬು ಅಂದರೆ ಅದು ನಾರ್ಮಲಾಗಿ ಹಾಕ್ಕೊಳ್ಳೋದು ನೋಡಿದ್ದೀನಿ, ಸ್ಟೈಲಾಗಿ ಬೇರೆ ಹಾಕ್ಕೊಳಕ್ಕೆ ಹೋಗೋಳು ಬ್ಯಾಗ್ನ. ಅದು ಸ್ವಲ್ಪ ಇರಿಟೇಟ್ ಆಗ್ತದೆ. ನೀರೆಲ್ಲ ಆಡಕ್ಕೆ ಹೋಗ್ತಿದ್ದೀನಿ. ಎಷ್ಟು ದಿವಸ ಆದಮೇಲೆ ನೀರಲ್ಲೆಲ್ಲ ಹಾಕ್ತಿದ್ದೀನಿ. ಬಟ್ ನೋಡೋಣ ಯಾವ ಥರ ಇರುತ್ತೆ ಏನು ಅಂತ. ಕಬಡೆ ಬಿಸಿಲಿಗೆ ಶೆಕೆ ಅಂದರೆ ಬೇರೆ ಬಾಯಿಲಿ ಕಡೆ ಇಲ್ಲಿ ಬನ್ನಿ ನೋಡಿ ನೋಡಿ ಅಂತ ಮುಂಗೆ ಚೆಂದ ಗಂಧ ಎಲ್ಲ ಒರೆಸ್ತಾ ಇದ್ದಾರೆ. ಅವ್ನು ಇವತ್ತು ನನ್ನ ಜೊತೆಗೆ ಇಲ್ಲವೇ ಇಲ್ಲ, ಸ್ವಲ್ಪ ಕೂತಿದ್ದೆ ಅವ್ನ ಜೊತೆಗೆ. ಆಮೇಲೆ ಎದ್ದು ಲಾಸ್ಟಲ್ಲಿ ಹೋಗಿದ್ದೆ. ಅಂದರೆ ಅಲ್ಲಿ ಬಾಯ್ಸ್ ಎಲ್ಲ ಡ್ಯಾನ್ಸ್ ಆಡ್ತಿದ್ರು, ಕೇರಳದಿಂದ ಬಂದಿರೋರೆಲ್ಲ ಇದ್ದಾರೆ ಆ ಬಸ್. ನಾವು ಅದ್ರಲ್ಲಿ ಪಂಪ್ ಮಾಡ್ತಿದ್ರಲ್ಲ, ವೀಡಿಯೋ ಹಾಕ್ತೀವಿ ನೋಡಿ. ಆಗಿರೋ ಡ್ಯಾನ್ಸ್ ಎಲ್ಲ ಬಟ್ ಸಿಕ್ಕಾಬಡೆ ಎಂಜಾಯ್ ಮಾಡ್ತಾರೆ. ಬಟ್ ಇದು ಫ್ಯಾಮಿಲಿ ಜೊತೆ ಹೋದರೆ ಸ್ವಲ್ಪ ಕಷ್ಟ. ಅದೇ ಈ ಥರ ಫ್ರೆಂಡ್ಸ್ ಜೊತೆ ಮಸ್ತ್ ಎಂಜಾಯ್ ನಾವು ಮಾಡ್ತೀವಿ. ಬಟ್ ಫ್ರೆಂಡ್ಸ್ ಜೊತೆ ಎಲ್ಲ ಫ್ಯಾಮಿಲಿ ಜೊತೆ ಗೊತ್ತಲ್ಲ, ಫ್ಯಾಮಿಲಿ ಅಮ್ಮ ಎಲ್ಲ ಇದ್ದರೆ ಯಾವ ಥರ ರಿಯಾಕ್ಟ್ ನಮಗಿರುತ್ತೆ ಅಂತ.
ಬಟ್ ಸಿಕ್ಕಾಪಟ್ಟೆ ಎಂಜಾಯ್ ಮಾಡೋದು ಅವರಂತ. ಫುಲ್ ಡ್ಯಾನ್ಸ್ ಅಂತೆ, ಸಾಂಗ್ ಹಾಕೋದು ಎಲ್ಲನೂ ಎಲ್ಲ ಹಿಂಗೆ ನಡೀತಾನೆ ಇದ್ದಾರೆ, ಇನ್ನೂ ನಡೀತಾನೆ ಇದ್ದಾರೆ. ಮತ್ತು 18 ವಾಚ್ ಮತ್ತೆ ಸಿಗ್ತೀನಿ. ಓಕೆನಾ, ಬಾಯ್ ಬಾಯ್. ಬಟ್ಟೆ ಗಿಟ್ಟೆ ಕೊಡಿಸ್ತೀರಾ ಅಂದರೆ ನೋಡಿ, ಎಡಗಾಳಲ್ಲಿ ಹೊಡಿಲ್ಲ, ಬಲ್ಗಾಳಲ್ಲಿ ಹೊಡಿಲ್ಲ ಅಂತ. ಎಡಗಾಲ ಹೊಡಿತೀಯ? ಎಡಗಾಳಲ್ಲಿ ಹೆಂಗೆ ಹೊಡಿತೀಯ ಹೊಡಿ? ಆ ಸ್ವಿಮ್ಮಿಂಗ್ ಪೂಲಲ್ಲಿ ಹೋಗಿ ಮುಳುಗ್ 3 ಸತಿ ಎದ್ದು ಬಂದೆ. ಅಲ್ಲ ಯಾನಲ್ಲ ಕೊಡ್ಸಮ್ಮ ಅಂದರೆ ಹಿಂಗೆ ಬೈತಾರೆ ನೋಡಿ. ನಿಮ್ಮ ಮಂದಿರೋ ಹಂಗೆ ಬೈತಾರೆ. ಎಲ್ಲ ಗುಡ್ಡೆ ಮಾಡಿ ಇಟ್ಕೊಂಡ್ಲಿ, ನಮ್ಮನ್ನ ಎಲ್ಲ ಬೋಳಿಸ್ಲಿ. 3 ಕಾಸಿಗೆ ತೆಗಿತಾರೆ. ಅದ್ರ ಜೊತೆ ನಮ್ಮ ಅಕ್ಕ ಬೇರೆ ಇಲ್ಲಿ ಹೋಗ್ತಿದ್ರು ನೋಡಿ, ಇವರೇ ವಾಯ್ಸ್ ಬೇರೆ ಕೊಡೋದು ಅದ್ರ ಜೊತೆಗೆ. ಏನು ಬೇಕು ಅಂತ ರಾಗ ಆಡೋದು. ಅಷ್ಟಕ್ಕೆ ನಮ್ಮಮ್ಮ ಸುಮ್ಮನೆ ಆಗೋಗ್ಬಿಡ್ತಾರೆ ಅಷ್ಟೇ, ಇನ್ನೇನಿಲ್ಲ. ದುಡ್ಡು ಉಳಿಸ್ಬೇಕಂದ್ರೆ ಇವ್ರನ್ನ ನೋಡಿ ಕಲಿಬೇಕು. ನೋಡಿ ಕಲ್ತ್ಕೊಳ್ಳಿ ನೀವು. ದುಡ್ಡು ಉಳಿಸ್ಬೇಕು ಅಂದರೆ ಇಲ್ಲೇನೋ ತೊಗೊಂಡ್ಬೇಡ್ದು, ಎಲ್ಲ ಬೆಂಗಳೂರಿಂದ ತರಬೇಕು, ಅದೇ ಬೆಸ್ಟ್. ಫೈನಲ್ಲಿ ನಾವು ರೀಚಾಗಿದ್ದೀವಿ, ತೋರಿಸ್ತೀವಿ ನೋಡಿ ಯಾವ ಥರ ಇಲ್ಲಿ ಈ ಕಡೆ ಮಾಡು. ಬಟ್ ಸಿಕ್ಕಾಪಟ್ಟೆ ಜನ ಇದ್ದಾರೆ. ಅದರಲ್ಲಿ ಯಾವ ಥರ ನೀರಲ್ಲಿ ಆಡ್ತಿರೋ ಗೊತ್ತಿಲ್ಲ, ಬಟ್ ಸಿಕ್ಕಾಪಟ್ಟೆ ಜನ ಇದೆ. ತೋರಿಸ್ತೀವಿ ನೋಡಿ. ಇಲ್ಲ ಅಲ್ಲಿ ದೋಣಿಯಲ್ಲಿ ಓಡಾಡ್ಬೋದು. ಈ ಥರ ಇತ್ತೆ ಪ್ಲೇಸು. ಹತ್ರ ಹೋಗ್ತೀನಿ, ಸ್ನ್ಯಾಪ್ ಹಾಕೋಣವ. ಸಿಕ್ಕಾಪಟ್ಟೆ ಜನ ಇದ್ದಾರೆ. ಯಾವ ಥರ ಜನ ಇದ್ದಾರೆ ಅಂದರೆ ನಾವು ಹಾಡ್ತಿರೋ ಇಲ್ವೋ ಗೊತ್ತಿಲ್ಲ, ಅಷ್ಟು ಜನ ಇದ್ದಾರೆ. ಬಟ್ ನಮಗೆ ಬೋಟಲ್ಲಿ ಅವತ್ತಿಂತ ನೀರಲ್ಲಿ ಆಡೋದು ಚೆನ್ನಾಗಿರುತ್ತೆ. ಎಲ್ಲರಿಗೂ ಆಲ್ಮೋಸ್ಟ್ ನೀರಲ್ಲಿ ಆಡೋದು ಇಷ್ಟ ಆಗ್ತದೆ ಅಲ್ವಾ, ಆ ಥರ ನೋಡಿ. ಇಟ್ಕೊಂಡು ಹೋಗ್ಬೇಕು ಅಲ್ಲ. ನಮ್ಮಮ್ಮ ನನಗೆ ಕಾಸು ಕೊಟ್ಬಿಟ್ಟು 500 ರೂಪಾಯಿ ಮತ್ತೆ ಕಿತ್ಕೊಂತಾರೆ ನೋಡಿ. ನಂಬಿಕೆನೇ ಇಲ್ಲ ಮಗಳ ಮೇಲೆ, ಕಾಸು ವಾಪಸ್ ಕೊಡೋಲ್ಲ ಅಂತ ನಂಬಿಕೆ ಇಲ್ಲ. ಏನು ಮಾಡೋಕ್ಕಾಗಲ್ಲ. ಇವಾಗ ಬೋಟಲ್ಲಿ ಹೋಗ್ತೀರಿ, ಬನ್ನಿ ತೋರಿಸ್ತೀನಿ ಯಾವ ಥರ ಇರುತ್ತೆ ಅಂತ. ವ್ಯೂವ್ಸ್ ನೋಡಿ ಹೆಂಗಿದೆ, ಸಖರ ಇದೆ. ಬಟ್ ಜನ ನೋಡಿ ಹೆಂಗಿದ್ದಾರೆ ಅಪ್ಪ. ಅಲ್ಲಿವರೆಗೂ ನೀರಿರುತ್ತಂತೆ, ಬಟ್ ಇವತ್ತು ನೀರು ಕಡಿಮೆ ಇದೆ ಅಂತ ಹೇಳ್ತಾ ಇದ್ದಾರೆ. ಹತ್ತುತ್ತಾ ಇದ್ದೀನಿ, ಫಸ್ಟ್ ಟೈಮ್ ಬೋಟಲ್ಲಿ ಹತ್ತಾ ಇರೋದು. ಫಸ್ಟ್ ಟೈಮ್ ಕುತ್ಕೋತಾ ಇರೋದು ನಾವು 4 ಜನ ಕೂತಿದ್ದೀವಿ. ಹೆಂಗಿರುತ್ತೆ ಗೊತ್ತಿಲ್ಲ, ಸಿಕ್ಕಾಪಟ್ಟೆ ಭಯ ಆಯ್ತು. ನೋಡೋಣ, ಇದು ಲಾಂಗ ಏನು ಅಂತ ಗೊತ್ತಿಲ್ಲ, ನೋಡೋಣ ಯಾವ ಥರ ಇರುತ್ತೆ ಅಂತ. ಫಸ್ಟ್ ಟೈಮ್ ತಲೆಲ್ಲ ನೆನೆಸ್ಬೇಡ, ಸುಮ್ಮನಿರು. ತಲೆಯೆಲ್ಲ ನನಗೆ ಹಾಕ್ಬೇಡ ತಲೆಗೆ. ನನಗೆ ಫಸ್ಟೇ ಕಿವಿ ನಾನು ಹೇಳಿದ್ದೀನಿ ಇವಾಗ, ನನಗೆ ಹಾಕ್ಬೇಡ ನೋಡಿ. ನೋಡಿ ಅಲ್ಲಿ ಬರ್ತಾ ಇದ್ದಾರೆ ನಮ್ಮಮ್ಮ ಮತ್ತು ಅವರು. ಅಲ್ಲಿ 4 ಜನ ಇದ್ದಾರೆ. ನಮ್ಮ ಅಕ್ಕ, ಮಾಂಟಿ ಫ್ರೈ. ಬರ್ತಾ ಇದ್ದಾರೆ ನೋಡಿ. ಹಾಕ್ಬೇಡಿ ನೀರ. ಜಗಳ ಆಡ್ತವ್ರೆ ನೋಡಿ ಅವರು. ಬಿಸಿಲಿ ಒಣಗಿ ಸಾಕಾಗ್ಬಿಟ್ಟು ನೆನ್ನೇನು ಬೈದ ತಂದು ಕೊಡ್ರೆ ಕುಡ್ಕ ಕುತ್ಕತ್ತೀವಿ ನೋಡಿ. ಅವರು ಅಲ್ಲಿ ಬರ್ತಾ ಇದ್ದಾರೆ 4 ಜನ, ನಾವು 4 ಜನ. ನೀನೇನೋ ಹಿಡಿತಾ ಇದೆಯಾ ಅದರಲ್ಲಿ? ಅಂಕಲ್ ಹಾಲ ಇದೆಯಾ ತುಂಬ? ಒಂದಿತ್ತು ಒಂಚೂರು ಕೈ ಎತ್ತು ನಂದೀಶ. ಅವಾಗಿಂದ ಅವ್ರು ಹೇಳ್ತಾ ಇರ್ತಾರೆ ಕೈ ಎತ್ತು ಅಂತ. ಎತ್ತು. ಇದು ತುಂಬ ಆಳ ಇದೆಯಾ? ಕೈ ಎತ್ತಪ್ಪ, ಹೊರಗಡೆ ಕೈ ಹಾಕ್ಬಾರ್ದು. ಕೈಗೆ ಹಂಗೆ ಏಟು ಹೊಡಿತೆ. ಡಿಚ್ಚಿ ಹೊಡೆದು ಏಟು ಹಾಕ್ಬಿಡ್ತದೆ. ಕೈ ಹಾಕ್ಬಾರ್ದು ಹೊರಗಡೆ. ಎಷ್ಟು ಚೆನ್ನಾಗಿದೆ.
ನಿನ್ ಕೈ ಹಾಕ್ಬೇಡ ಕಣೆ, ನೀನು ಹಾಕಿದ್ರೆ ಅವನು ಹಾಕ್ತಾನೆ. ಏನಾರ ಒಂಚೂರು ನೀರಲ್ಲಿ ಆದ್ಮೇಲೆ ಹಾಕೋ ಬಂತೆ ಬಿಡು ಅದನ್ನ. ನೀರಲ್ಲಿ ಆಡಕ್ಕೆ ಅದು ಆಯ್ ಮಾಡಿ ನೋಡಿ, ನಾವು ದೂರ ನೀವು ದೂರ. ತುಂಬ ಚೆನ್ನಾಗಿದೆ. ಫೋನೆಲ್ಲ ನೀರಲ್ಲೆಲ್ಲ ಈಗ ಆಡಕ್ಕೆ ಬಿಡ್ತಾ ಇಲ್ಲ, ಮಕ್ಕಳು ಕೈ ಏಟಾಗುತ್ತೆ ಅಂತ ಅಂದರೆ ಅವ್ರ ಮೇಲೆ ಬರುತ್ತೆ ಅಂತೇಳಿ ಬಿಡ್ತಾ ಇಲ್ಲ. ಬಟ್ ತುಂಬ ಚೆನ್ನಾಗಿದೆ. ತುಂಬ ಲಾಂಗ್ ಬಂದಿದ್ದು ಒಬ್ಬರಿಗೆ 100 ರೂಪೀಸ್ ತೊಗೋತಾರೆ. ಚಿಕ್ಕದು ಬರೀ ಸ್ವಲ್ಪ ದೂರ ಅಂತಂದರೆ 50 ರೂಪೀಸು. ಲಾಂಗ್ ಹೋಗ್ತೀರಾ ಅಂತಂದರೆ 100 ರೂಪೀಸ್ ತೊಗೊಳ್ತಾರೆ. ಫುಲ್ಲು ಲಾಂಗ್ ಅಂದರೆ ಅಲ್ಲಿವರೆಗೂ ಹೋಗಿ ರಿಟರ್ನ್ ವಾಪಸ್ ಬರ್ತಾರೆ. ನಾವು ಸುತ್ಸಿ ಜೋರಾಗಿ ಸುತ್ಸಿ. ಇನ್ನೂ ಸ್ವಲ್ಪ ಹೊತ್ತು ಅಷ್ಟೇ. ನೋಡಿ ನಾನು ಎಷ್ಟು ಸುತ್ತಿದ್ದಾರೆ ಇನ್ನು. ಏನೋ ಆಯ್ತಿಲ್ಲ ಇರಮ್ಮ, ಖುಷಿಗೆ ಇಲ್ಲಿ ಚೆಕ್ ಮಾಡಿ. ಜಗಳಾಡ್ತವ್ರೆ ಬೇಕು ಅಂದ್ರೆ ಚೆನ್ನಾಗಿ ನೀರಲ್ಲೆಲ್ಲ ಆಡಿ ಡ್ರೆಸ್ ಚೇಂಜ್ ಮಾಡಿಕೊಂಡು ನಮ್ಮ ಅಮ್ಮನ ಹತ್ರ ಬೈಸ್ಕೊಂಡು ಅವಳದು ಜಾಕೆಟ್ ಹಾಕ್ಬಿಟ್ಟು ಮತ್ತೆ ರಿಟರ್ನ್ ಹೋಗ್ತಾ ಇದ್ದೀರಿ. ಇದು ಮುಗಿಸ್ಕೊಂಡು ಇನ್ನು 3 ಪ್ಲೇಸ್ ಐತಿ. ನಮ್ಮ ಅಕ್ಕ ಬೇರೆ ಸರಿ ಬೈದೈತೆ ಎಲ್ಲರಿಗೂ, ಯಾಕಂದರೆ ಬಿಟ್ಟು ಹೋಗ್ತಾ ಇದ್ದೀರಿ ಅಂತ. ನೋಡಿ ತಿನ್ನಕ್ಕೆ ಏನು ಕೊಡ್ಸಿಲ್ಲ. ಅಕ್ಕ ಕೊಡ್ತಾ ಇಲ್ಲ ಕಣಕ್ಕ, ನಾನು ಕೇಳ್ತಾ ಇದ್ದೀನಿ. ಇದೆಲ್ಲ ಮುಗಿಸ್ಕೊಂಡು ಸೀದಾ ನೆಕ್ಸ್ಟ್ ಬೇರೆ ದೇವ್ರಿಗೆ ಹೋದ್ಮೇಲೆ ಸಿಗ್ತೀನಿ, ಯಾಕಂದರೆ ತುಂಬ ಲಾಂಗ್ ಆಗಿಬಿಡುತ್ತೆ. ಪಾರ್ಟ್ 2, ಪಾರ್ಟ್ 1, ಪಾರ್ಟ್ 3 ಅವ್ರಿಗೆ ಹೋಗ್ಬಿಡುತ್ತೆ ವೀಡಿಯೋಸ್ ಅಂತೇಳಿ. ಸರಿನಾ, ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್. ಅವ್ರು ಇವಾಗೆ ಬೈತವ್ರೆ ಟೈಮ್ ಆಯ್ತು ಅಂತ. ನೀನು ಶಂಕ ಹುಡ್ಕೊಂಡು ಕುತ್ಕೊಂಡ್ರೆ ಈ ಮಣ್ಣಲ್ಲಿ ಇವತ್ತೆಲ್ಲ ಹುಡುಕ್ತೀರಿ ನಾವು. ಫೈನಲಿ ಇದೊಂದು ದೇವಸ್ಥಾನಕ್ಕೆ ಬಂದಿದ್ದೀರಿ, ಅಂದರೆ ಇದ್ರದ್ದೇನೆ ದೇವಸ್ಥಾನ. ಅಲ್ಲಿಂದ ನೀರಲ್ಲೆಲ್ಲ ಆಡಾದ್ಮೇಲೆ ಈ ಕಡೆಗೆ ಬಂದಿದ್ದೀರಿ. ಇನ್ನು ಇವಾಗ ಕೆಳಗಡೆ ಇಳಿಬೇಕು. ಆ ಕಡೆನೂ ಇದೆ, ಈ ಕಡೆನೂ ಇದೆ. ಫಸ್ಟ್ ಇದಕ್ಕೆ ಹೋಗ್ಬಿಟ್ಟು ಮತ್ತೆ ಹೋಗೋದು. ಕಾಲು ಮಾತ್ರ ಸಿಕ್ಕಾಪಟ್ಟೆ ಸುಡುತ್ತೆ. ಅವ್ರು ಹೇಳ್ತಾರೆ ಚಪ್ಪಲಿ ಹಾಕ್ಬೇಡ್ರಿ ಅಂತ. ನೀವು ಚಪ್ಪಲಿ ಹಾಕ್ಕೊಂಡೆ ಓಡಾಡಿರಿ ಹೇಳ್ತೀನಿ. ಇಲ್ಲಿ ದೇವಸ್ಥಾನ ಬಂದಾಗ ಅಲ್ಲೆಲ್ಲ ಬಿಚ್ಬಿಟ್ಟು ಬರ್ರಿ, ಕಾಲು ಇಡೋಕ್ಕಾಗಲ್ಲ, ಕೆಂಡಲ್ಲಿ ನಡ್ದಂಗೆ ಐತೆ ನೋಡಿ. ಈ ಥರ ಐತೆ ದೇವಸ್ಥಾನ. ನೋಡಿ ಈ ಥರ ಐತೆ. ಅವ ಅಂಕಲ್ ಅವಾಗೆ ಹೇಳ್ತಾ ಇದ್ರೆ ಏನಕ್ಕೆ ಮೊಳ್ಳು ಬಂದಿರೋದು ಅಂತ. ನಮ್ಮಮ್ಮ ಮಾತಾಡ್ಬಿಟ್ಟು ಅಂಕಲ್ ಹೇಳಿಲ್ಲ. ಮೈಸೂರು ಶಾಪ ಕೊಟ್ಲಂತೆ, ಮಾತಂಗಿ ಮಡುವಾಗಲಿ ತಳಕಾಡು ಮರಳಾಗಲಿ. ಹಾಗೆ ತಳಕಾಡು ಪೂರ್ತಿ ಇಲ್ಲೋದ್ರೆ ಮರಳ ಇದೆ. ಮಾತಂಗಿ ಅಲ್ಲಿ ಬರೀ ಮಡು ತುಂಬಿಕೊಂಡಿದೆ ಅಲ್ಲಿ. ಸೊ ಆಮೇಲೆ ಮೈಸೂರು ಅರಸರಿಗೆ ಮಕ್ಕಳಾಗದಿರಲಿ ಅಂತ ಮತ್ತೊಂದು ಆ 3 ರೈಮಿಂಗ್ ಇದೆ. ಅದು ಹಂಗೆ ನಡ್ಕೊಂಡಿದೆ, ಹಂಗೆ ಆಗ್ಬಿಟ್ಟಿದೆ. ಹಾಗಾಗಿ ಇದು ಮರಳು ಅವ್ರಿಗೆ. ಅದಕ್ಕಾಗಿ ಮಕ್ಕಳು ಇಲ್ಲ, ಅವ್ರು ದತ್ತಪುತ್ರ ತಗೊಂಡು ವಂಶ ಬೆಳೆಸ್ತಿದ್ದಾರೆ ಮೈಸೂರು ಅರಸರದಾರಲ್ಲ. ಹಾಗೆ ಯಾವುದೋ ಒಂದು ಯುದ್ಧದಲ್ಲಿ ಮೈಸೂರು ಅರಸರು ಒಂದು ಬೇಡಿಕೆಯನ್ನು ಕೇಳ್ಕೊಂಡಿದ್ದಾರೆ ಅಲಮೇಲಮ್ಮನಿಗೆ. ಅಲಮೇಲಮ್ಮ ಈಡೇರಿಸಿಲ್ಲ, ಅದಕ್ಕೆ ಶಾಪ ಕೊಟ್ಟಿದ್ದಾಳೆ. ಆ ಶಾಪ ಇದು ರೀತಿ ತಲಕಾಡು ಮರಳಾಗಿದೆ, ಮಾತಂಗಿ ಮಡುವಾಗಿದೆ, ಮೈಸೂರು ಅರಸರಿಗೆ ಮಕ್ಕಳಾಗಿದೆ. ಹಾಕ್ಸಿದ್ದಾರೆ ಅಂತ ಅನ್ಕೊಂಡಿದ್ದೆ, ಹಂಗೆ ಅನ್ಸುತ್ತೆ ನಿಮಗೆ. ಆಮೇಲೆ ನದಿ ನೀರು ಬರ್ತದಲ್ಲ, ನದಿ ನೀರು ತುಂಬ ಹೋಗ್ಬಿಡ್ತದೆ, ಮರಳು ಬಿಟ್ಟು ಹೋಗ್ತದೆ. ಅದು ವೈಜ್ಞಾನಿಕವಾಗಿ ಆ ಟೈಪು. ಇಲ್ಲಿಗೂ ಮರಳು ನೀರು ಬರ್ತದೆ. ಅಂದರೆ ಅದು ತುಂಬ ದೊಡ್ಡ ಮಳೆ ಬಂದು ಡ್ಯಾಮಿಂದ ನೀರು ಹೊರಗೆ ಬಂದು ಆದಾಗ ಇದಾಗುತ್ತೆ. ಅದು ಹೆವಿ ರೇನ್, ಭಾಳ ಹೆವಿ ರೇನ್ ಅಂತಾರೆ. ಇತ್ತೀಚೆಗೆ ಕಡಿಮೆ. ಇದು ಶಾಪದ ಪರಿಣಾಮ ಮತ್ತು ಮಳೆ ಎರಡು ಸೇರ್ಕೊಂಡಿದೆ. ಇದು ಚೌಡೇಶ್ವರಿ ದೇವಸ್ಥಾನ ಇಲ್ಲೇ ಇರೋದು.
ಇಷ್ಟೊತ್ತಲ್ಲಿ ಕಪ್ಪಿದ್ದ ಇದು ಯಾವುದು ನೆಕ್ಸ್ಟ್ ಟೆಂಪಲ್ ಅಲ್ಲಿಂದ ಮುಗಿಸ್ಕೊಂಡು ಚೌಡೇಶ್ವರಿ ಹತ್ರ ಇದು ನೆಕ್ಸ್ಟ್ ಟೆಂಪಲ್. ಅವ್ರು ಸ್ಲಿಪ್ಪರ್ ಹಾಕೋರಂತ ಬರ್ತಾರ. ನೆಕ್ಸ್ಟ್ ಟೆಂಪಲ್ ನೋಡೋಣ ಒಳಗಡೆ ಯಾವ ಥರ ಇದೆ ಅಂತ. ಕಾಲು ಮಾತ್ರ ಸಿಕ್ಕಾಪಡೆ ಸುಡ್ತೈತೆ. ಒಳಗಡೆ ಹೋಗೋಣ ಬನ್ನಿ. ಸುಮಾರು ದೇವಸ್ಥಾನ ಒಳಗಡೆ ನಾನು ಹೋಗಿಲ್ಲ, 2-3 ದೇವಸ್ಥಾನಕ್ಕೆ ಹಂಗೆ ಬಂದೆ. ಇರೋ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಫೋನ್ ಅಲ್ಲೋ ಇರಲ್ಲ. ಯಾವುದಿದು? ಸಾಲಾಗಿ ಬನ್ನಿ ಅಂತ ಇದಪ್ಪ. ನಾರಾಯಣ ಸ್ವಾಮಿನವರು ಇಲ್ಲ ಬೆಳಗ್ಗೆ ಮತ್ತೆ ವಿಡಿಯೋ ಮಾಡಬಾರದು. ಚೆನ್ನಾಗಿ ನಿದ್ದೆ ಮಾಡ್ತಾ ಇದ್ದಾರೆ. ಅಲ್ಲಿ ಕ್ಯಾಮ್ರಾ ಅಲ್ಲವಿಲ್ಲ ಅಂತ ಹಾಕಿದ್ದಾರೆ, ಬಟ್ ಅವ್ರು ನಿದ್ದೆ ಮಾಡ್ತಾ ಇದ್ರು ಅಂತೇಳಿ ಫೋಟೋ ತೆಗ್ದುಬಿಟ್ಟೆ. ಇಷ್ಟು ಚೆನ್ನಾಗಿ ನಿದ್ದೆ ಮಾಡ್ತಾ ಇದ್ದಾರೆ ನೋಡಿ, ಇಷ್ಟು ಗ್ರೇಟ್ ಅವರಲ್ವಾ. ಅಷ್ಟೇ ನಾವು ಇವಾಗ ಹೋಗ್ತಿರೋದು. ಅಕ್ಕ ಯಾವ್ದಿತ್ತು? ಅಕ್ಕ ಯಾವ್ದಿತ್ತು? ಬಾರ ಚುಕ್ಕಿಗೆ ಬಂದಿದ್ದೀರಿ ನಾವು ಫೈನಲಿ. ಇದು ಲಾಸ್ಟ್ ಇದು. ಇದು ಲಾಸ್ಟ್ ಅನ್ಸುತ್ತೆ ಅಕ್ಕ, ಇದು ಲಾಸ್ಟಾ? ಇನ್ನೊಂದಿದೆ, ಆ ಪ್ಲೇಸಿಗೆ ಹೋದರೆ ಎಂಡಾಗಿ ಹೋಗುತ್ತೆ ಇವತ್ತಿನ ಡೇ. ಹೋಸ್ ಆಂಟಿ ಹಾಯ್ ಮಾಡಂಟಿ. ಅವರು ನಮ್ಮ ಆಂಟಿ ಇಲ್ಲಿವರೆಗೂ ವಿಡಿಯೋದೆಲ್ಲ ಅಷ್ಟೇ ಕಾಣಿಸಿರೋದು, ಇವಾಗ ಕಾಣಿಸ್ತಾ ಇದ್ದೀವಿ. ದೇವಸ್ಥಾನಕ್ಕೆ ಹೋದರೆ ಬರೋದೇ ಇಲ್ಲ, ಅಲ್ಲೇ ಕುತ್ಕೊಂತಾರೆ. ನಾವು ಫೋನ್ ಮೇಲೆ ಫೋನ್ ಮಾಡಿ ಕರೀಬೇಕು. ನೋಡಿ ಕಾಣಿಸ್ತಿದ್ಯಾ? ಅಲ್ಲಿ ಹೋಗ್ಬೇಕು ಬಾ. ಹೋಗಿದ್ದು ನೀವೆಲ್ಲ ಬಂದು ನೋಡಿದ್ದೀರ ಅಂದರೆ ನಾವಿವಾಗ ಬಾರೆ ಚುಕ್ಕೆಗೆ ಬಂದಿದ್ದೀವಿ. ಏನು ಮಾತಾಡು ಯಾಚಿನ ನೀವು ಭಯಣ್ಣ. ನಾನು ಮ್ಯೂಟ್ ಮಾಡಲ್ಲ, ಸುಮ್ಮನಿರೋ. ಹಂಗೆ ಹಾಕ್ತೀನಿ ಯಾಕೋ. ಚಾಮರಾಜನಗರ ಡಿಸ್ಟ್ರಿಕ್ಟ್ ಅದು ಚುಗಂದಿಗೆ ಹೋಗ್ತೀವಲ್ಲ. ಪಾಸಾಗೋದು ಬೇರೆ ಶಿವನ ಸಮುದ್ರದಲ್ಲಿ ಹಾಕೋದು. ಅಕ್ಕ ಯಾವ್ದಿದು? ಬರ ಚುಕ್ಕಿ ನೋಡಿ. ಮಳೆ ಬಂದರೆ ಹೆವಿ ನೀರಿರುತ್ತೆ, ಬಟ್ ಇವಾಗ ಮಳೆ ಗಿಳೆ ಏನಿಲ್ಲ ಅಂತೇಳಿ ನೀರಿಲ್ಲ. ಅಲ್ಲಿಂದ ಏನು ಕಾಣಿಸುತ್ತೆ ಅಲ್ಲಿ ತೋರಿಸ್ತಾವಲ್ಲ, ಅಂದರೆ ನಾವು ಅಲ್ಲಿಗೆ ಅಲ್ವಾ ಹೋಗ್ತಾ ಇದ್ದೀವಿ ಫಸ್ಟ್ ಬಂದಾಗ.
ಬಟ್ ಏನು ಚೆನ್ನಾಗಿ ಕಾಣಿಸ್ತಾ ಇತ್ತು ನೋಡಿ. ನೀರು ಬೀಳುತ್ತೆ ಅಂತ ಕಾಣಿಸೋದೇ ಇಲ್ಲ. ಈ ಕಡೆ ಬಂದ್ಮೇಲೆ ನೋಡಿ ಚೆನ್ನಾಗಿ ಕಾಣಿಸುತ್ತೆ. ಅಕ್ಕಂಗೆ ಅಲ್ಲೋಗ್ಬಿಟ್ಟು ಹಾಡಕ್ಕೆ ಆಸೆ. ಕುತ್ಕೊಂಡ್ಬಿಡ್ಬೇಕಾಯ್ತಕ್ಕ, ಬಂಡೆ ಮೇಲೆ ಕುತ್ಕೊಂಡು ಆಟ ಆಡಬೇಕು. ಆ ಥರ ಪ್ಲೇಸು ಇದಾವೆ. ಎಷ್ಟೊಂದು ಐತೆ. ಅದೇ ಚಂದಣ್ಣ ಒಂದ್ಸಲ ಕರ್ಕೊಂಡೋಯ್ತು ನೆನಪಾಯ್ತಾ, ಸೌದತ್ತಿಲಿ ನಾವು ಆಡಿದ್ರಲ್ಲ ಆ ಥರ. ಇದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಫಾಲೋ ಮಾಡೋದು ಮಾಡಿದ್ದೀವಿ. ನೆಕ್ಸ್ಟು ಬೇರೆ ಬೇರೆ ಥರ ವೀಡಿಯೋಸ್ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ಓಕೆನಾ? ಇದು ನನ್ನ ಸೆಕೆಂಡ್ ವೀಡಿಯೋ ಇರುತ್ತೆ, ಬಟ್ ಪಾರ್ಟ್ 1 ಪಾರ್ಟ್ 2 ಅಂತ ಹಾಕಿದ್ದೀನಿ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಓಕೆನಾ? ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ.